ಕೇಸ ಡೇಟಾ ವಿಷನ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಸಂತೋಷ್. ನಾನು ಮೈಕ್ರೋಸಾಫ್ಟಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 9 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾನು ಡೇಟಾ ಸೈನ್ಸ್, ಡೇಟಾ ಅನಾಲಿಸ್ ಆ್ಯಂಡ್ ಡೇಟಾ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡಿದ್ದೀನಿ. 75ರಿಂದ 80 ಪ್ರಾಜೆಕ್ಟ್ಸ್ ತನಕ ಕೆಲಸ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಅನ್ನೋ ರೋಲ್ ಬಗ್ಗೆ ಮಾತಾಡೋಣ. ನೀವು ಬೇರೆ ಎಲ್ಲಾ ಟೆಕ್ನಾಲಜಿ ಬಗ್ಗೆ ಕೇಳಿರ್ಬೋದು. ಸೊ ಇದೇನಿದು ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಅನ್ನೋದು ಈ ವಿಡಿಯೋಲಿ ಹೇಳ್ತೀನಿ. ಸೊ ಅಜೆಂಡಾ ಅಂತ ನೋಡಿದ್ರೆ ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಬಗ್ಗೆ ಮಾತಾಡಕ್ ಮುಂಚೆ ಪವರ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಇದನ್ನೆಲ್ಲ ಡೆವಲಪ್ ಮಾಡೋರು ಡೆವಲಪರ್ ಅಂತಾರೆ. ಸೊ ಅವ್ರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಈ ಪವರ್ ಪ್ಲಾಟ್ಫಾರ್ಮ್ ರಿಯಲ್ ಟೈಮ್ ಯೂಸ್ ಕೇಸಸ್ ಏನು, ಇದರಿಂದ ನಾವ್ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ನೋಡೋಣ. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಜಾಬ್ ಆಪರ್ಚುನಿಟೀಸ್ ಹೆಂಗಿರುತ್ತೆ, ಇದು ಡಿಮಾಂಡ್ ಎಷ್ಟು ಡಿಮಾಂಡ್ ಅಲ್ಲಿ ಇದೆ ಅಂಡ್ ಇದ್ರ ಫ್ಯೂಚರ್ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ನಾವು ಮೊದಲು ಈ ಪವರ್ ಪ್ಲಾಟ್ಫಾರ್ಮ್ ಅನ್ನೋದು ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಪವರ್ ಪ್ಲಾಟ್ಫಾರ್ಮ್ ಅನ್ನೋದು ಎಲ್ಲ ಮೈಕ್ರೋಸಾಫ್ಟ್ ಕೊಟ್ಟಿರೋ ಪ್ರಾಡಕ್ಟ್ಸ್. ನಾವು ಇಷ್ಟ ದಿನ ಏನ್ ಅನ್ಕೊಂಡಿದ್ವಿ ಅಂದ್ರೆ ಪವರ್ ಬಿ ಐ ಅನ್ನೋದು ಗೊತ್ತು, ಸುಮಾರು ಜನ ಗೊತ್ತು. ಪವರ್ ಬಿ ಐ ಅನ್ನೋದೇನು, ಡೇಟಾ ಅನಾಲಿಸಿಸ್ ಮಾಡೋ ಟೂಲ್ ಅದು. ಸೊ ಡೇಟಾ ಕೊಟ್ರೆ ಆ ಡೇಟಾನ ಚಾರ್ಟ್ಸ್, ರಿಪೋರ್ಟ್ಸ್, ಡ್ಯಾಶ್ ಬೋರ್ಡ್ಸ್ ಆಗಿ ಕನ್ವರ್ಟ್ ಮಾಡಿ ಸ್ವಲ್ಪ ರಾ ಆಗಿರೋದನ್ನ ಸ್ವಲ್ಪ ಬ್ಯೂಟಿಫುಲ್ ಆಗಿ ವಿಜುವಲ್ಸ್ ಇಂದ ಇಟ್ ವಿಲ್ ಹೆಲ್ಪ್ ಅಸ್ ಟು ವಿಜುವಲೈಸ್. ಇದು ಗೊತ್ತು ನಮ್ಗೆ. ಪವರ್ ಬಿ ಐ ಇಷ್ಟ ದಿನ ನಾವು ಹೊಸ ಟೂಲ್ ಅನ್ಕೊಂಡಿದೀವಿ, ಆದ್ರೆ ನಿಜ ಏನು ಅಂದ್ರೆ ಪವರ್ ಬಿ ಐ ಆದ್ಮೇಲೆನೆ ಅವ್ರು 4 ಪ್ರಾಡಕ್ಟ್ಸ್ ರಿಲೀಸ್ ಮಾಡಿದ್ದಾರೆ. ಯಾವ್ದು ಪವರ್ ಆಪ್ಸ್, ಪವರ್ ವರ್ಚುವಲ್ ಏಜೆಂಟ್ಸ್, ಪವರ್ ಆಟೋಮೇಟ್, ಪವರ್ ಪೇಜಸ್ ಅಂತ 4 ಟೂಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಪವರ್ ಆಪ್ಸ್ ಅನ್ನೋದು 2018 ಅಲ್ಲಿ ಇಂಟ್ರೊಡ್ಯೂಸ್ ಆಗಿದೆ, 4 ಇಯರ್ಸ್ ಆಯ್ತಷ್ಟೇ. ಸೊ ಪವರ್ ಆಪ್ಸ್ ಇಂದ ನಾವ್ ಏನ್ ಮಾಡ್ಬೋದು ಅಂದ್ರೆ ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ ಮಾಡಿ ಎಂಡ್ ಯೂಸರ್ಸ್ ಕೊಡ್ಬೋದು. ಸೊ ಯಾವಾಗ ಎಲ್ಗೋದ್ರು ನಾವು ಲ್ಯಾಪ್ಟಾಪ್ ತಗೊಂಡೋಗಿ ಯೂಸ್ ಮಾಡಕ್ಕಾಗದೆ, ಸೊ ಡೈರೆಕ್ಟ್ ಆಗಿ ನಾವು ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ಸ್ ನಾವೇ ಬಿಸ್ನೆಸ್ಗೋಸ್ಕರ ನಾವು ಯೂಸ್ ಮಾಡೋದನ್ನ ಪವರ್ ಆಪ್ಸ್ ಮೂಲಕ ಮಾಡ್ಬೋದು. ಆಮೇಲೆ ವರ್ಚುವಲ್ ಏಜೆಂಟ್ಸ್, ಇವಾಗ ಎಲ್ಲೋದ್ರೂ ನಾವು ಆ ಡಿಜಿಟಲ್ ಪೇಮೆಂಟ್ ಆಗ್ಲಿ ಇಲ್ಲ ಡಿಜಿಟಲ್ ಅಪ್ಲಿಕೇಶನ್ಸ್ ಆಗ್ಲಿ ಎಲ್ಲರಿಗೂ ಒಬ್ರೊಬ್ರು ಸರ್ವಿಸ್ ಪರ್ಸನ್ ಇಡಕ್ಕಾಗಲ್ಲ ಅಲ್ವಾ. ಸೊ ಏನ್ ಮಾಡ್ತೀರಿ, ಚಾಟ್ ಬಾಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಚಾಟ್ ಬಾಟ್ ಏನು, ನಿಮ್ಗೆ ಏನಾದ್ರು ಕ್ವಶನ್ಸ್, ಡೌಟ್ಸ್ ಇದ್ರೆ ನೀವು ಫಸ್ಟ್ ಕ್ವಶನ್ಸ್ ಸಿಸ್ಟಮ್ ಕೇಳ್ತೀರಾ. ಸಿಸ್ಟಮ್ ನಾವು ಆಲ್ರೆಡಿ ಹೇಳ್ಕೊಟ್ಟಿರ್ತೀವಿ, ಈ ತರ ಕ್ವಶನ್ಸ್ ಕೇಳ್ಬೋದು, ಅದಕ್ಕೆ ನೀವು ಈ ತರ ಆನ್ಸರ್ ಹೇಳ್ಬೇಕು ಅಂತ. ಸೊ ದಟ್ ಇಸ್ ನಥಿಂಗ್ ಬಟ್ ಚಾಟ್ ಬಾಟ್. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಸ್ವಿಗ್ಗಿಲ್ ನೀವ್ ಏನಾದ್ರು ಆರ್ಡರ್ ಮಾಡಿ ಅದನ್ನ ಲೇಟ್ ಆದ್ರೂ ಇಮಿಡಿಯೇಟ್ ಆಗಿ ಹೋಗಿ ನೀವು ಕೇಳ್ತೀರಲ್ವಾ ವೇರ್ ಇಸ್ ಮೈ ಆರ್ಡರ್ ಅಂತ. ಯಾರು ನಿಮ್ಗೆ ರೆಸ್ಪಾಂಡ್ ಮಾಡ್ತಾ ಇರೋದು, ಯಾರಾದ್ರೂ ಒಬ್ರು ಕುತ್ಕೊಂಡು ರೆಸ್ಪಾಂಡ್ ಮಾಡ್ತಾ ಇದಾರೆ ಅನ್ಕೊಂತೀರಾ? ಇಲ್ಲ, ದ ಚಾಟ್ ಬಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ರೆಸ್ಪಾಂಡಿಂಗ್ ಟು ಯು. ಅವ್ರಿಗೆ ಹೇಳ್ತಾರೆ ಈ ಆರ್ಡರ್ ಎಲ್ಲಿದೆ ಅನ್ನೋದು, ಆ ಪಿಕ್ ಮಾಡಿ ಆ ರೆಸ್ಪಾಂಡ್ ಮಾಡ್ತಾರೆ. ಸೊ ಅದನ್ನ ವರ್ಚುವಲ್ ಏಜೆಂಟ್. ಅದ್ರ ಜೊತೆಗೆ ಇವಾಗ ಎಲ್ಲಾ ಕಡೆ ಆಟೋಮೇಶನ್, ಒಂದೊಂದ್ಸತಿನೂ ನಾನು ಮೇಲ್ ಕಳ್ಸೋದಾಗ್ಲಿ ಇಲ್ಲ ಲಿಂಕ್ ಕಳ್ಸೋದಾಗ್ಲಿ ನಾನು ಅದೆಲ್ಲ ಯಾವ್ದು ಮಾಡಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಗೋ ಅಂಡ್ ಆಟೋಮೇಟೆಡ್. ಅದಕ್ಕೆ ಆಟೋಮೇಶನ್ ಅನ್ನೋದಕ್ಕೆ ಒಂದು ಟೂಲ್ ತಗೊಂಡ್ಬಂದಿದ್ದಾರೆ, ಅದು ಪವರ್ ಆಟೋಮೇಟ್. ಸೊ ಇದ್ರಲ್ಲಿ ಏನ್ ಆಗುತ್ತೆ ಅಂದ್ರೆ, ಇದು ವೆರಿ ವೆರಿ ನ್ಯೂ ಟೂಲ್. 2020 ಅವರು ರಿಸರ್ಚ್ ಮಾಡಿ ಅದನ್ನ ಕೊಟ್ಟಿರೋದು. ಲಾಕ್ ಡೌನ್ ಅಲ್ಲೇ ರಿಲೀಸ್ ಆಗಿರೋದು ಈ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾವ್ದೇ ಟಾಸ್ಕ್ ಇದ್ರೂ ಅದನ್ನ ನೀವು ಆಟೋಮೇಟ್ ಮಾಡಬಹುದು. ನೆಕ್ಸ್ಟ್ ಪವರ್ ಪೇಜಸ್. ಈ ಪವರ್ ಪೇಜಸ್ ಜಸ್ಟ್ ಲಾಸ್ಟ್ ಇಯರ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್. ಈ ಪವರ್ ಪೇಜಸ್ ಇಟ್ಕೊಂಡು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬಹುದು, ವೆಬ್ಸೈಟ್ ನೇ ಬಿಲ್ಡ್ ಮಾಡಬಹುದು. ಇವಾಗ ನೀವು ಯಾವ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಮೊದಲು ಒಂದು ಅಟ್ಲೀಸ್ಟ್ ಒಂದು ಆಪ್ ಬೇಕು, ಇಲ್ಲಾಂದ್ರೆ ವೆಬ್ಸೈಟ್ ಬೇಕು ಅಲ್ವಾ. ಇಲ್ಲ ಅದಕ್ಕೆ ವರ್ಚುವಲ್ ಏಜೆಂಟ್ಸ್ ಬೇಕು. ಸುಮ್ನೆ ಯಾರಾದ್ರೂ ಏನಾದ್ರು ರೆಸ್ಪಾಂಡ್ ಮಾಡಿದ್ರೆ, ಕ್ವೆಶನ್ಸ್ ಕೇಳಿದ್ರೆ ಅದು ರೆಸ್ಪಾಂಡ್ ಮಾಡಕ್ಕಾದ್ರೂ ಒಬ್ರು ವರ್ಚುವಲ್ ಏಜೆಂಟ್ಸ್ ತರ ಬೇಕು. ಸೊ ಇದನ್ನೆಲ್ಲ ನಾವು ಮಾಡೋದು ಪವರ್ ಪ್ಲಾಟ್ಫಾರ್ಮ್ ಇಂದ ಮಾಡ್ಬೋದು. 2015, 18, 19, 2022 ಈ 5 ಇಯರ್ಸ್ ಅಲ್ಲಿ ದೇ ಹವ್ ಲಾಂಚ್ಡ್ 5 ಗುಡ್ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ಸ್ ಇಟ್ಕೊಂಡು ನಮಗೆ ಬೇಕಾಗಿರೋದನ್ನ ಡೆವಲಪ್ ಮಾಡ್ಕೊಬಹುದು. ಇದರಿಂದ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ಯೂಸ್ ಕೇಸ್ ನೋಡಿದ್ರೆ, ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು. ನಾನು ಹೇಳ್ದಂಗೆ ನೀವು ಸ್ಟಾರ್ಟ್ಅಪ್ ಆಗಿರ್ಲಿ ಇಲ್ಲ ದೊಡ್ಡ ಕಂಪನಿ ಆಗಿರ್ಲಿ, ಫಸ್ಟ್ ಎಲ್ಲಾರ್ಗು ಟ್ರಸ್ಟ್ ಬರ್ಬೇಕಂದ್ರೆ ನಿಮ್ಗೆ ಅಂತ ಒಂದು ಓನ್ ವೆಬ್ಸೈಟ್ ಇರಬೇಕು, ಇಲ್ಲ ಅಟ್ಲೀಸ್ಟ್ ಒಂದು ಆಪ್ ಇರಬೇಕು. ಆಪ್ ಬೇಕಾ, ಪವರ್ ಆಪ್ ಯೂಸ್ ಮಾಡು. ವೆಬ್ಸೈಟ್ ಬೇಕಾ, ಪವರ್ ಪೇಜಸ್ ಯೂಸ್ ಮಾಡು. ಇಲ್ಲ ಸರ್ಟನ್ ಪ್ರೋಸೆಸ್ ನೀವು ಆಟೋಮೇಟ್ ಮಾಡ್ಬೇಕಾ, ಪವರ್ ಆಟೋಮೇಟ್ ಯೂಸ್ ಮಾಡು. ಇಲ್ಲ ಅನಾಲಿಸಿಸ್ ಮಾಡ್ಬೇಕಾ, ಆಲ್ರೆಡಿ ನಮಗೆ ಗೊತ್ತಿರೋದೆ ಪವರ್ ಬಿ ಐ ಇದೆ. ಸೊ ಈ ತರ ಎಲ್ಲದಕ್ಕೂ ಒಂದೊಂದು ಟೂಲ್ ಕೊಟ್ಟಿರೋದೆ ಪವರ್ ಪ್ಲಾಟ್ಫಾರ್ಮ್. ಇದನ್ನ ರಿಯಲ್ ಟೈಮ್ ಯೂಸ್ ಕೇಸ್ ಅಂತ ನೋಡಿದ್ರೆ, ನೀವು ಎಲ್ಲಾ ಡೊಮೈನ್ಗೆ ಇದನ್ನ ಇನ್ಕ್ಲೂಡ್ ಮಾಡ್ಕೊಬಹುದು. ಹೆಲ್ತ್ ಕೇರ್, ಆಮೇಲೆ ಇನ್ಶೂರೆನ್ಸ್, ಬ್ಯಾಂಕಿಂಗು, ಅದ್ರ ಜೊತೆಗೆ ನೀವು ಇ ಕಾಮರ್ಸ್, ಟೆಲಿಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟೇಶನ್ ಎಲ್ಲದಕ್ಕೂ ನೀವು ಇನ್ಕ್ಲೂಡ್ ಮಾಡ್ಬೋದು. ಯಾಕಂದ್ರೆ ಎವ್ರಿ ಅಪ್ಲಿಕೇಶನ್ಗೆ ಅಂತ ಸರ್ಟನ್ ಥಿಂಗ್ಸ್ ಇರುತ್ತೆ ಅಲ್ವಾ. ಒಂದು ಅಪ್ಲಿಕೇಶನ್ ಬೇಕು, ಒಂದು ವೆಬ್ಸೈಟ್ ಬೇಕು, ಅದು ಇಂಟ್ರಾಕ್ಟ್ ಮಾಡಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಂಗೆ ಲಾಸ್ಟ್ ವೀಕ್ ಅಲ್ಲೇ ಒಂದು ಇಂಟರ್ನೆಟ್ ವರ್ಕ್ ಆಗ್ತಿರ್ಲಿಲ್ಲ. ಸೊ ನಾನು ಒಬ್ರಿಗೆ ಟಿಕೆಟ್ ರೈಸ್ ಮಾಡಿದೆ. ನಾನು XYZ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಗೆ
ಟಿಕೆಟ್ ರೈಸ್ ಮಾಡಿದೆ. ಸೊ ಅವರು ಮನೆಗೆ ಬಂದಾಗ ಅವ್ರು ಎಲ್ಲ ಕಂಪ್ಯೂಟರು, ಲ್ಯಾಪ್ಟಾಪ್, ಅವ್ರಿಗೆ ಬೇಕಾಗಿರೋದು ಎಲ್ಲ ತಗೊಂಡ್ಬರ್ತಾರ? ಇಲ್ಲ. ದೇ ಜಸ್ಟ್ ಕಮ್ ವಿತ್ ದೇರ್ ಓನ್ ಸ್ಮಾರ್ಟ್ ಫೋನ್. ಆ ಸ್ಮಾರ್ಟ್ ಫೋನ್ ಅಲ್ಲಿ ನನ್ನ ಹತ್ರ ಕೇಳ್ತಾರೆ, ಟಿಕೆಟ್ ಕೇಳ್ತಾರೆ. ಆ ಟಿಕೆಟ್ ಐ ಡಿ ನಾನು ಹೇಳ್ತೀನಿ. ಆ ಟಿಕೆಟ್ ಐ ಡಿ ಹೇಳಿದ ತಕ್ಷಣ ನಾನು ಯಾವತ್ತೆಲ್ಲ ಯೂಸ್ ಮಾಡಿದ್ದೀನಿ, ಏನೇನೆಲ್ಲ ಯೂಸ್ ಮಾಡಿದ್ದೀನಿ, ಲಾಸ್ಟ್ ಯಾವಾಗ ಡಿಸ್ಕನೆಕ್ಟ್ ಆಯ್ತು, ಯಾವಾಗೆಲ್ಲ ಫ್ರೀಕ್ವೆಂಟ್ ಡಿಸ್ಕನೆಕ್ಷನ್ ಇದೆ, ಎಲ್ಲಾನು ಅವ್ರು ಪಿಕ್ ಮಾಡ್ತಾರೆ. ಹೌ ಇಸ್ ದಿಸ್ ಪಾಸಿಬಲ್? ಅವ್ರಿಗೆ ಅಂತ ಓನ್ ಆಪ್ ಇದೆ. ಅವ್ರು ಬಂದಿರೋದು ಫೀಲ್ಡ್ ಸರ್ವಿಸ್. ಓಕೆ, ಒಬ್ರೊಬ್ರು ಫೀಲ್ಡ್ ಸರ್ವಿಸ್ ಅಂದ್ರೆ ಒಬ್ರೊಬ್ರು ಮನೆಗೆ ಹೋಗಿ ದೇ ವಿಲ್ ಬಿ ರಿಸಾಲ್ವಿಂಗ್ ದೇರ್ ಇಶ್ಯೂಸ್. ಅದಕ್ಕೆ ಅಂತ ಲ್ಯಾಪ್ಟಾಪ್, ಕಂಪ್ಯೂಟರ್ ಎಲ್ಲ ತಗೊಂಬರಕ್ಕಾಗತ್ತಾ? ಇಲ್ಲ. ದೇ ವಿಲ್ ಜಸ್ಟ್ ಕಮ್ ವಿತ್ ದರ್ ಸ್ಮಾರ್ಟ್ ಫೋನ್. ಆ ಸ್ಮಾರ್ಟ್ ಫೋನ್ ಅಲ್ಲಿ ಅವರು ಆ ಟಿಕೆಟ್ ಹಾಕಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಏನಾದ್ರು ಸೇಲ್ಸ್ ಇದೆ, ಏನಾದ್ರು ನೀವು ಸೇಲ್ ಮಾಡ್ಬೇಕು ಅನ್ನೋ, ಆ ಸೇಲ್ಸ್ ಅಲ್ಲೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲೇ ಆಪ್ ಅಲ್ಲೇ ಚೇಂಜ್ ಮಾಡ್ಕೊಬಹುದು. ಮಾರ್ಕೆಟಿಂಗ್ ಯಾವ ಡಿಮಾಂಡ್ ಅಲ್ಲಿ ಇದೆಯೋ ಸಡನ್ ಆಗಿ ಹೋಗಿ ಚೇಂಜ್ ಮಾಡ್ಕೊಬಹುದು. ಕಸ್ಟಮರ್ ಸರ್ವಿಸ್, ಮೇ ಬಿ ಲೈಕ್ ಸ್ವಿಗ್ಗಿ ಆಗ್ಲಿ, ಝೊಮ್ಯಾಟೊ ಆಗ್ಲಿ, ಅವ್ರು ಏನಾದ್ರು ಕ್ವೆಶನ್ಸ್ ಕೇಳಿದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ಬೇಕು. ವರ್ಚುವಲ್ ಏಜೆನ್ಸ್ ಇದೆ ಅಲ್ವಾ? ಆಪರೇಷನಲ್ ಮ್ಯಾನೇಜ್ಮೆಂಟ್, ಇವಾಗ KSR ಅನ್ಕೊಳ್ಳಿ, ನೀವು ಕಾಲ್ ಮಾಡ್ತೀರಾ, ನಾವು ಪಿಕ್ ಮಾಡ್ಬೇಕು, ನಾವು ಮಾತಾಡ್ಬೇಕು ಅಂದ್ರೆ ಒಬ್ಬರೇ ಎಲ್ಲಾರ ಹತ್ರ ಮಾತಾಡಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಅಂತ ಆಪರೇಷನಲ್ ಟೀಮು, ಅದಕ್ಕೆ ವರ್ಚುವಲ್ ಏಜೆಂಟ್ಸ್ ಎಲ್ಲ ಇರ್ತಾರೆ. ಇದೆಲ್ಲ ಮಾಡೋದಕ್ಕೆ ಪವರ್ ಪ್ಲಾಟ್ಫಾರ್ಮ್ ಇಂದ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲಾ ಅಪ್ಲಿಕೇಶನ್, ನೀವು ಒಂದು ಸ್ಟಾರ್ಟ್ಅಪ್ ಅವರು ತಗೊಳ್ಳಿ, ಇಲ್ಲ ಒಂದು ದೊಡ್ಡ ಕಂಪನಿ ಅವರು ತಗೊಳ್ಳಿ, ಇದೆಲ್ಲ ಬೇಕೇ ಬೇಕು. ಒಂದೊಂದು ನ್ಯೂ ಕಂಪನಿ ಇಂಟ್ರೊಡ್ಯೂಸ್ ಆಗ್ತಾ ಆಗ್ತಾ ಎಷ್ಟೆಲ್ಲ ಬೇಕು ಅನ್ನೋದನ್ನ ದಿಸ್ ಇಸ್ ಅನ್ ಎಕ್ಸಾಂಪಲ್. ಸೊ ಇದೆಲ್ಲ ಮಾಡೋರ್ನ ಡೆವಲಪರ್ ಅಂತೀವಿ, ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್. ಸೊ ಯೂಶಲಿ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕು ಅಂದ್ರೆ, ಇವಾಗ ನಾನೇ ಒಂದು ಕಂಪನಿ ಆರ್ಗನೈಸ್ ಮಾಡ್ಬೇಕು ಅನ್ಕೊಳ್ಳಿ, ಅದಕ್ಕೆ ನಾನು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕಂದ್ರೆ ಮೊದಲು ನಾನು ವೆಬ್ ಅಪ್ಲಿಕೇಶನ್ ಡೆವಲಪರ್ಸ್ ನ ಹುಡುಕ್ಬೇಕು. ಅದಾದ್ಮೇಲೆ ಟೆಸ್ಟಿಂಗ್ ಮಾಡೋದಕ್ಕೆ ಒಬ್ರು ಹುಡುಕ್ಬೇಕು. ಅದಾದ್ಮೇಲೆ ಡೆಪ್ಲಾಯ್ ಮಾಡಕ್ಕೆ ಅಂತ ಒಬ್ರು ನೋಡ್ಕೊಬೇಕು. ಅದಾದ್ಮೇಲೆ ಮೇಂಟೆನೆನ್ಸ್ ಅಂತ ಒಬ್ರು ಹುಡ್ಕೋಬೇಕು. ಅದಾದ್ಮೇಲೆ ಫುಲ್ ಎಲ್ಲಾ ಪ್ರಾಡಕ್ಟ್ ನ ಸೆಲ್ ಮಾಡಕ್ಕೆ ಅಂತ 5 ಜನ ಬೇಕಾಗುತ್ತೆ ಒಂದೊಂದು ಪ್ರಾಡಕ್ಟ್ ಡೆವಲಪ್ ಮಾಡ್ಬೇಕಂದ್ರೆ. ಇವಾಗ ಯಾಕೆ ಬೇಕು? ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಇದಾರಲ್ವಾ, ಒಬ್ರೇ ಎಲ್ಲಾ ಮಾಡ್ಬೋದಲ್ವಾ ಅಲ್ವಾ? ಸೊ ಆಪ್ ಡೆವಲಪರ್, ಚಾಟ್ ಬಾಟ್ ಡೆವಲಪರ್, ಆಟೋಮೇಷನ್, ವೆಬ್ ಪೇಜ್ ಎಲ್ಲ ನೀವೇ ಮಾಡ್ಬೋದು. ಸೊ ದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನೋಡಿದ್ರೆ 5 ಜನ ಮಾಡೋ ಕೆಲಸ ಒಬ್ರೇ ಮಾಡ್ಬೋದು. ಎಲ್ಲ ಯಾವ್ದಕ್ಕೆ? ಬಿಸ್ನೆಸ್ ಬೇಕಾಗಿರೋದ, ಅದನ್ನ ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇದ್ ಯಾಕೆ ಡಿಮಾಂಡ್ ಅಲ್ಲಿ ಇದೆ ಅಂದ್ರೆ, ಇವಾಗ ಈ ಇರೋ ಸ್ಟೇಜ್ ಅಲ್ಲಿ ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾರು ವೆಯ್ಟ್ ಮಾಡಲ್ಲ. ಎವ್ರಿ ಆರ್ಗನೈಸೇಷನ್ ಏನಂದ್ರೆ ಇಮಿಡಿಯೇಟ್ ಆಗಿ ನಂಗೆ ಒಂದು ಆಪ್ ಬೇಕು, ನಾನು ಇವತ್ತು ಹೇಳ್ತೀನ, ನಂಗೆ ಒಂದ್ ವಾರಕ್ಕೆ ಒಂದು ಆಪ್ ಬೇಕು, ಒಂದ್ ವಾರಕ್ಕೆ ನಂಗೆ ವೆಬ್ಸೈಟ್ ಬೇಕು ಅಂದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಅದನ್ನೆಲ್ಲ ನಮ್ಗೆ ಸಡನ್ ಆಗಿ ಬೇಕು, ಇಮಿಡಿಯೇಟ್ ಆಗಿ ಬೇಕು, ಬೇಗ ಮಾಡ್ಬೇಕು ಅಂದ್ರೆ ಪವರ್ ಪ್ಲಾಟ್ಫಾರ್ಮ್ ವಿಲ್ ಹೆಲ್ಪ್ ಯು. ಅವರಲ್ಲಿ ಡೆವಲಪರ್ಸ್ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ, 5 ಟೂಲ್ ಗೊತ್ತಿರುತ್ತೆ. ಸೊ ಅದ್ರ ಜೊತೆಗೆ ಅನಾಲಿಸಿಸ್ ಮಾಡ್ಬೇಕಾದ್ರೆ ಕೊಡ್ತಾರೆ. ಸೊ ಅದನ್ನೆಲ್ಲ ಮಾಡೋದು ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್. ಅದ್ರ ಜೊತೆಗೆ ಇವಾಗ ಎಲ್ಲ ನೋಡ್ರಿ, ಎಲ್ಲದಕ್ಕೂ ಆಪ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ಸ್ ಬಂದ್ಮೇಲೆ ಎಲ್ಲದಕ್ಕೂ ಆಪ್ ಇದೆ. ನೀವು ಸುಮ್ನೆ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಡಿಕೆ, ಯು ವಿಲ್ ಸಿ 1 crore ಅಪ್ಲಿಕೇಶನ್ಸ್, ಎಲ್ಲದಕ್ಕೂ ಆಪ್ ಬಂದ್ಬಿಟ್ಟಿದೆ ಅಲ್ವಾ? ಸೊ ಅದ್ರಕ್ಕೆಲ್ಲ ಇವನ್ ಎವ್ರಿ ಅಪ್ಲಿಕೇಶನ್, ಎಲ್ಲದಕ್ಕೂ ಅಪ್ಲಿಕೇಶನ್ ಇದ್ದಾಗ ಅದನ್ನೆಲ್ಲದಕ್ಕೂ ನಾವು ಮಾಡ್ಬೇಕಂದ್ಮೇಲೆ ನಮ್ಗೆ ಡೆವಲಪರ್ ಬೇಕೇ ಬೇಕು. ಹೂ ಇಸ್ ಗೋಯಿಂಗ್ ಟು ಡೂ? ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ವಿಲ್ ಡೂ. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಎಲ್ಲಾ ಆರ್ಗನೈಸೇಷನ್ಸ್ಗೆ ಈ ತರ ಡೆವಲಪರ್ಸ್ ಬೇಕು, ಆದ್ರೆ ಡೆವಲಪರ್ಸ್ ಇಲ್ಲ. ಸೊ ಯಾರಿಗೂ ಸ್ಕಿಲ್ಲೇ ಗೊತ್ತಿಲ್ಲ, ಬಿಕಾಸ್ ಇದು ಬಂದಿರದೆ ಲಾಸ್ಟ್ 5 ಇಯರ್ಸ್ ಅಲ್ಲಿ. 5 ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ಆ 5 ಪ್ರಾಡಕ್ಟ್ಸ್ ಯಾರಿಗೂ ಗೊತ್ತಿಲ್ಲ. ಮತ್ತೆ ಹೆಂಗ್ ಮತ್ತೆ ಅವ್ರಿಗೆ ಆರ್ಗನೈಸೇಷನ್ ಹೆಲ್ಪ್ ಮಾಡಕ್ಕಾಗುತ್ತೆ ಅಲ್ವಾ? ಅದ್ರ ಜೊತೆಗೆ ಬೇರೆ ಬೇರೆ ಟೂಲ್ ಜೊತೆ ಎಲ್ಲ ಇಂಟಿಗ್ರೇಟ್ ಮಾಡ್ಬೋದು. ಇದೆಲ್ಲ ಮಾಡೋರ್ನ ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಅಂತಾರೆ. ಅದಕ್ಕೆ ಇದು ಡಿಮಾಂಡ್ ಅಲ್ಲಿ ಇದೆ, ಆರ್ಗನೈಸೇಷನ್ಸ್ಗೆ ಬೇಕು, ಬಟ್ ಯಾರು ಇಲ್ಲ. ಸುಮ್ನೆ ಜಾಬ್ ಆಪರ್ಚುನಿಟೀಸ್ ಅಂತ ಹೊಡೆದ್ ನೋಡಿದೆ ನೌಕರಿಲಿ, 94,000 ಜಾಬ್ಸ್ ಇದೆ. ಆಲ್ಮೋಸ್ಟ್ 1 ಲಕ್ಷ ಜಾಬ್ಸ್ ಪವರ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಕರೆಕ್ಟ್ ಆಗಿ ಒಂದ್ 2 ತಿಂಗಳು ಕುತ್ಕೊಂಡು ಓದ್ಬಿಟ್ರೆ ಪವರ್ ಪ್ಲಾಟ್ಫಾರ್ಮ್ ಡೆವಲಪರೇ ಆಗ್ಬಿಡ್ಬೋದು ನೀವು. ಇದು ಒಂದು ಅಡ್ವಾಂಟೇಜ್ ಅಂದ್ರೆ, ಇದ್ರಲ್ಲಿ ನೋ ಕೋಡ್, ಸ್ವಲ್ಪ ಕೋಡ್ ಬರೆದ್ರೆ ಸಾಕು, ಎಲ್ಲ ಅಪ್ಲಿಕೇಶನ್ ಬರೆಯಕ್ಕೆ, ಎಲ್ಲ ಫಂಕ್ಷನಾಲಿಟಿ, ಲಾಜಿಕ್ ಎಲ್ಲ ಬರೆಯೋ ಬದಲು ಇದ್ರಲ್ಲಿ ವೆರಿ ವೆರಿ ಲೆಸ್ ಕೋಡ್. ಅದ್ರ ಜೊತೆಗೆ ಲಿಂಕ್ಡ್ ಇನ್ ಮತ್ತೆ ಇಂಡೀಡ್ ಅಲ್ಲಿ ಹುಡುಕಿದ್ರೆ ಅದ್ರಲ್ಲೂ ಆಲ್ಮೋಸ್ಟ್ 10,000 ಜಾಬ್ಸ್ ಓಪನಿಂಗ್ಸ್ ಇದೆ. ಸೊ ಈ ಪವರ್ ಆಪ್ ಡೆವಲಪರ್ ಅವರ ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಡಿಮಾಂಡ್ ಅಲ್ಲಿ ಇದೆ, ಕಂಪನಿಗಳಿಗೆ ಬೇಕು. ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಹುಡುಕಿ, ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ನಾನು ತೆಗ್ದಿರೋದೇ ಗೂಗಲ್ ಇಂದ
ಅಲ್ವಾ? ಸೊ ಇದೆಲ್ಲ ನಾವು ಹೇಳ್ಕೊಡ್ತೀವಿ, ಪವರ್ ಪ್ಲಾಟ್ಫಾರ್ಮ್ ಡೆವಲಪರ್ ಅಂತಾನೆ ಹೇಳ್ಕೊಡ್ತೀವಿ. ಇದಕ್ಕೆ ಏನು ಬೇಕಾಗಿಲ್ಲ, ಎವ್ರಿಥಿಂಗ್ ವಿ ವಿಲ್ ಬಿ ಟೀಚಿಂಗ್ ಫ್ರಮ್ ಸ್ಕ್ರಾಚ್. ABCD ಹೇಳ್ಕೊಟ್ಟಂಗೆ ಎಲ್ಲ ಹೇಳ್ಕೊಡ್ತೀವಿ. ಇದನ್ನ ಕಲ್ತ್ರೆ ಯು ವಿಲ್ ಹ್ಯಾವ್ ಅ ವೆರಿ ವೆರಿ ಗುಡ್ ಫ್ಯೂಚರ್. ಇದ್ರ ಜೊತೆಗೆ ಮೈಕ್ರೋಸಾಫ್ಟ್ CEO ಬೇರೆ ChatGPT ಜೊತೆ ಇಂಟಿಗ್ರೇಟ್ ಆಗಿದೆ ಅಂದ್ರೆ, ಸೊ ದೇ ಆರ್ ಟೇಕಿಂಗ್ ಹೆಲ್ಪ್ ಫ್ರಮ್ ChatGPT. ಸೊ ಅದ್ರ ಜೊತೆಗೆ ಇನ್ನ ಸ್ವಲ್ಪ ಪ್ರಾಡಕ್ಟ್ಸ್ ಬರ್ಬೋದು. ಸೊ ಡೆಫಿನೆಟ್ಲಿ ದಿಸ್ ವಿಲ್ ಬಿ ದಿ ಫ್ಯೂಚರ್. ಸೊ ನಾಳೆಯಿಂದ ಈ ಕೋರ್ಸ್ ಹೇಳ್ಕೊಡ್ತಾ ಇದೀವಿ. ಸೊ ನಮ್ ಟೀಮ್ಗೆ ರೀಚ್ ಮಾಡಿದ್ರೆ ಇನ್ನ ಮೋರ್ ಡೀಟೇಲ್ಸ್ ಸಿಗುತ್ತೆ. ಸೊ ನಮ್ ಟೀಮ್ಗೆ ರೀಚ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ಫಸ್ಟ್ ಒಂದು 5 ಕ್ಲಾಸಸ್ ಅಟೆಂಡ್ ಮಾಡಿ, ನಿಮ್ಗೆ ಈಸಿ ಅನ್ಸುತ್ತೆ, ನನ್ನ ಕೈಲಿ ಆಗುತ್ತೆ, ಓದಕ್ಕಾಗತ್ತೆ ಅಂದ್ರೆ ಪ್ಲೀಸ್ ಜಾಯಿನ್ ದಿ ಕೋರ್ಸ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಲಿ ನೋಡೋಣ. ಥ್ಯಾಂಕ್ ಯು.